ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಪಾಟೀಲ್ ಸ್ಟಡಿ ಸರ್ಕಲ್. ನಾವು ಇವತ್ತಿನ ತರಗತಿಯಲ್ಲಿ ಕರ್ನಾಟಕ ಟಿಇಟಿ, ಜಿಪಿಎಸ್ಟಿಆರ್, ಪಿಎಸ್ಟಿಆರ್ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಹಾಗೂ ಲ್ಯಾಂಡ್ ಸರ್ವೇಯರ್ ಭೂಮಾಪಕರು ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ಬಿಡಿಸ್ತಾ ಹೋಗೋಣ. ಹಾಗಾದ್ರೆ ಮೊದಲನೇ ಪ್ರಶ್ನೆ ಹೀಗಿದೆ: ಸಮಾಂತರ ಶ್ರೇಣಿಯ ಎನ್ನನೇ ಪದವು an = 24 - 3n ಆಗಿದ್ದರೆ ಎರಡನೇ ಪದವು ಎಷ್ಟು? ನೋಡ್ರಿ, ನಮಗೆ an ಪದವನ್ನ ಕೊಟ್ಟಿದ್ದಾರೆ. 24 - 3n ಆಗಿದ್ರೆ ಎರಡನೇ ಪದವನ್ನ ನಾವಿಲ್ಲಿ ಕಂಡು ಹಿಡಿಬೇಕು. ಸಮಾಂತರ ಶ್ರೇಣಿಗೆ ಸಂಬಂಧಪಟ್ಟಂತ ಪ್ರಶ್ನೆ. ನೋಡ್ರಿ, an ಅನ್ನ ನಾವ್ ಅಂತ ಬರೀಬಹುದು a1 + a2 + a3 + an. ಹೌದಾ? ಹಾಗಿದ್ರೆ ನಮ್ಗೆ ಇಲ್ಲಿ ಏನ್ ಬೇಕು? ಎರಡನೇ ಪದ. ನಾವಿಲ್ಲಿ ಎರಡನೇ ಪದವನ್ನ ಕಂಡು ಹಿಡಿಬೇಕು. ಹಾಗಾದ್ರೆ n = 2. ನೋಡ್ರಿ, ಇಲ್ಲಿ ಏನ್ ಕೊಟ್ಟಿದ್ರೆ an = 24 - 3n. ಹಾಗಿದ್ರೆ ಇಲ್ಲಿ n ಇದ್ದ ಪ್ಲೇಸ್ ಅಲ್ಲಿ 2 ಅನ್ನ ಹಾಕ್ರಿ. a2 = 24 - 3 × 2. ಓಕೆ, a2 = 24 - 3 × 2 3 6. ಹಾಗಾದ್ರೆ a2 = 24ರಲ್ಲಿ 6 ಕಳೆದಾಗ 18. ಹಾಗಾದ್ರೆ ಎರಡನೇ ಪದ ಎಷ್ಟು? 18 ಸರಿಯಾದಂತ ಉತ್ತರ. ಎರಡನೇ ಪ್ರಶ್ನೆ: ವೃತ್ತದ ವಿಸ್ತೀರ್ಣ 49 ಪೈ ಸ್ಕ್ವೇರ್ ಯೂನಿಟ್ ಆಗಿದ್ದರೆ ಅದರ ಪರಿಧಿ ಎಷ್ಟು? ನೋಡ್ರಿ, ಇಲ್ಲಿ ಒಂದು ವೃತ್ತದ ವಿಸ್ತೀರ್ಣವನ್ನ ಕೊಟ್ಟಿದ್ದಾರೆ. ಎಷ್ಟು? 49 ಪೈ ಸ್ಕ್ವೇರ್ ಯೂನಿಟ್. ಹಾಗಾದ್ರೆ ಆ ವೃತ್ತದ ಪರಿಧಿಯನ್ನ ನಾವಿಲ್ಲಿ ಕಂಡು ಹಿಡಿಬೇಕು. ಹಾಗಾದ್ರೆ ನೋಡ್ರಿ, ವೃತ್ತದ ವಿಸ್ತೀರ್ಣವನ್ನ ಕೊಟ್ಟಿದ್ದಾರೆ. ಎಷ್ಟು? 49 ಪೈ ಸ್ಕ್ವೇರ್ ಯೂನಿಟ್ಸ್. ಹಾಗಾದ್ರೆ ನಾವಿಲ್ಲಿ ಏನ್ ಕಂಡು ಹಿಡಿಬೇಕು? ವೃತ್ತದ ಪರಿಧಿಯನ್ನ ಕಂಡು ಹಿಡಿಬೇಕು. ವೃತ್ತದ ಪರಿಧಿಯನ್ನ ಕಂಡು ಹಿಡಿಯುವಂತ ಸೂತ್ರ 2πr. ಹಾಗಿದ್ರೆ ನೋಡ್ರಿ, ಇಲ್ಲಿ ವೃತ್ತದ ವಿಸ್ತೀರ್ಣ 49 ಪೈ ಅಂತ ಕೊಟ್ಟಿದ್ದಾರೆ. ಈ ವೃತ್ತದ ವಿಸ್ತೀರ್ಣವನ್ನ ಕಂಡು ಹಿಡಿಯುವಂತ ಸೂತ್ರ ಏನು? ನೋಡ್ರಿ, ವೃತ್ತದ ವಿಸ್ತೀರ್ಣವನ್ನ ಕಂಡು ಹಿಡಿಯುವಂತ ಸೂತ್ರ ವಿಸ್ತೀರ್ಣ a = 49 ಪೈ. ಹಾಗಿದ್ರೆ ವೃತ್ತದ ವಿಸ್ತೀರ್ಣವನ್ನ ಕಂಡುಹಿಡಿಯುವಂತ ಸೂತ್ರ πr² = 49 ಪೈ. ಹೌದಾ? ಇಲ್ಲಿ ನೋಡ್ರಿ, ಈ ಪೈ ಕ್ಯಾನ್ಸಲ್. ನಮ್ಗೆ ಏನು ಇಲ್ಲಿ r² = 49. ಹೌದಾ? ಹೀಗಿದ್ರೆ ಈ ಸ್ಕ್ವೇರ್ ಅನ್ನ ಈ ಕಡೆ ಕಳಿಸಿದ್ರೆ ಏನಾಗುತ್ತದೆ? ರೂಟ್ ಆಗತ್ತಾ? r = √49. ಹಾಗಾದ್ರೆ ನಮ್ಗೆ ಇಲ್ಲಿ r = 7 ಸಿಕ್ತೆ. ಈಗ ಈ r = 7 ಅನ್ನ ಇದರಲ್ಲಿ ಹಾಕ್ರೆ ವೃತ್ತದ ಪರಿಧಿ 2πr = 2π × r ಅಂದ್ರೆ 7 7 14 ಪೈ. ಹಾಗಾದ್ರೆ ನಮ್ಗೆ ಏನ್ ಕೇಳ್ತಿರ್ಲಿ? ವೃತ್ತದ ಪರಿಧಿಯನ್ನ ಕೇಳಿದ್ರು. ಹಾಗಾದ್ರೆ ವೃತ್ತದ ಪರಿಧಿ ಎಷ್ಟು? 14 ಪೈ ಅಂತಕ್ಕಂಥದ್ದು ವೃತ್ತದ ಪರಿಧಿ. ಮುಂದಿನ ಪ್ರಶ್ನೆ: ತ್ರಿಜ್ಯ 7 ಸೆಂಟಿಮೀಟರ್ ಇರುವ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ನೋಡ್ರಿ, ಇಲ್ಲಿ ಏನ್ ಕೊಟ್ಟಿದ್ದಾರೆ? ತ್ರಿಜ್ಯವನ್ನ ಕೊಟ್ಟಿದ್ದಾರೆ. ನಾವಿಲ್ಲಿ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ಹಾಗಾದ್ರೆ ನೋಡ್ರಿ, ನಮ್ಗೆ ಗೊತ್ತು ಏನಪ್ಪಾ? ವಿ ನೋ ದಟ್ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯುವಂತ ಸೂತ್ರ ಏನಾಗುತ್ತೆ? ಗೋಳದ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯುವಂತ ಸೂತ್ರ 4πr². ಹೌದಾ? ನಮ್ಗೆ ಇಲ್ಲಿ ಏನ್ ಕೊಟ್ಟಿದ್ದಾರೆ? ತ್ರಿಜ್ಯ r = 7 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ
ಈ r ಅನ್ನ ನಾವು ಈ ಮೇಲ್ಮೈ ವಿಸ್ತೀರ್ಣದ ಸೂತ್ರದಲ್ಲಿ ಹಾಕ್ಬೇಕು. ಪೈ ವ್ಯಾಲ್ಯೂ ಏನು 27/7 ಇಂಟು 7 ಹೋಲ್ ಸ್ಕ್ವೇರ್. ಹೌದಾ? ಈಗ ನೋಡ್ರಿ 4 ಇಂಟು 22/7 ಇಂಟು ಏನಾಗುತ್ತಿದೆ 7 ಸ್ಕ್ವೇರ್ 49. 7 ಒಂದ್ಲೆ 7 ಏಳೆ ಏನಾಗುತ್ತೆ 4 ಇಂಟು 22 ಇಂಟು 7. ನೋಡ್ರಿ ಇವನ್ನೆಲ್ಲ ಗುಣಾಕಾರ ಮಾಡ್ರಿ ಎಷ್ಟಾಗುತ್ತೆ ನೋಡ್ರಿ. 24 88 ಇಂಟು 7. ನೆಕ್ಸ್ಟ್ ಈ 88 ಇಂಟು 7 ಮಾಡ್ರಿ. 7 ಎಂಟ್ಲೆ 56 ಕೈಲ 5. 7 ಎಂಟ್ಲೆ 56 56 5 61. ಹೌದಾ? 61 ಸ್ಕ್ವೇರ್ ಸೆಂಟಿಮೀಟರ್. ಹಾಗಾದ್ರೆ ಗೋಳದ ಮೇಲ್ಮೈ ವಿಸ್ತೀರ್ಣ 616 ಸ್ಕ್ವೇರ್ ಸೆಂಟಿಮೀಟರ್. ಪ್ರಶ್ನೆ 3 + 7 + 11 + so on ಈ ಸರಣಿಯ ಮೊದಲ 10 ಪದಗಳ ಮೊತ್ತವೆಷ್ಟು? ನೋಡ್ರಿ ಇಲ್ಲಿ ಒಂದು ಸರಣಿಯನ್ನ ಕೊಟ್ಟಿದ್ದಾರೆ. ಈ ಸರಣಿಯ ಮೊದಲ 10 ಪದಗಳ ಮೊತ್ತವನ್ನು ನಾವಿಲ್ಲಿ ಕಂಡುಹಿಡಿಬೇಕು. ಹಾಗಾದ್ರೆ ಈ ಪದಗಳ ಮೊತ್ತವನ್ನ ಕಂಡುಹಿಡಿಯುವಂತ ಸೂತ್ರ ಯಾವುದು? ನೋಡ್ರಿ Sn = n/2 ಇಂಟು 2a + n - 1 ಇಂಟು d. ಇದು ಪದಗಳ ಮೊತ್ತವನ್ನ ಕಂಡುಹಿಡಿಯುವಂತ ಸೂತ್ರ. ಹಾಗಾದ್ರೆ ಇಲ್ಲಿ ನಮ್ಗೆ ಏನೇನ್ ಬೇಕು ನೋಡ್ರಿ, n ಬೇಕು, a ಬೇಕು ಮತ್ತು d ಗಳ ಬೆಲೆ ಬೇಕು. ಹಾಗಾಗಿ ನೋಡ್ರಿ ಈ ಒಂದು ಸರಣಿಯಲ್ಲಿ a ದ ಬೆಲೆ ಎಷ್ಟು? a ಅಂದ್ರೆ ಮೊದಲ ಪದ 3. ನೆಕ್ಸ್ಟ್ d ಸಾಮಾನ್ಯ ವ್ಯತ್ಯಾಸ ಎಷ್ಟು? a2 - a1 ಎಷ್ಟಾಗುತ್ತೆ ಇಲ್ಲಿ? a2 - a1 ಎಷ್ಟಾಗುತ್ತೆ? 4 ಆಗುತ್ತೆ. ಸಾಮಾನ್ಯ ವ್ಯತ್ಯಾಸ 4. ನೆಕ್ಸ್ಟ್ n ಅಂದ್ರೆ ಎಷ್ಟು? 10 ಪದಗಳ ಮೊತ್ತ ಕೇಳಿದ್ರೆ ಹಾಗಾಗಿ n 10 ಆಗುತ್ತೆ. 10. ಹಾಗಾದ್ರೆ ಈ ಬೆಲೆಗಳನ್ನ ಈ ಒಂದು ಇಕ್ವೇಶನ್ ಅಲ್ಲಿ ಹಾಕ್ರೆ S10 = n ಅಂದ್ರೆ 10/2 ಇಂಟು 2 ಇಂಟು a ದ ಬೆಲೆ 3 ಪ್ಲಸ್ n ದ ಬೆಲೆ 10 - 1 ಇಂಟು d ಸಾಮಾನ್ಯ ವ್ಯತ್ಯಾಸ 4. S10 = ನೋಡ್ರಿ 2 1 2 5 5 ಇಂಟು 3 6 ಪ್ಲಸ್ 10 - 1 9 ಇಂಟು 4 5 ಇಂಟು 6 ಪ್ಲಸ್ 9 4 36 6 ಪ್ಲಸ್ 36 42. ನೋಡ್ರಿ 5 ಇಂಟು 42 5 2 10 5 4 21 21. ಹಾಗಾದ್ರೆ ಈ ಸರಣಿಯ ಮೊದಲ 10 ಪದಗಳ ಮೊತ್ತ 210. 5ನೇ ಪ್ರಶ್ನೆ ನೋಡ್ರಿ 100 P(0) ಇದರ ಬೆಲೆ ಎಷ್ಟು? ಹಾಗಾದ್ರೆ ನಮಗೆ ಈಗಾಗಲೇ ಗೊತ್ತು, we know that n(P)(0) ಎಷ್ಟಾಗುತ್ತಿದೆ? ಇದರ ಬೆಲೆ 1. ಹಾಗಾಗಿ ಇದೇ ರೂಪದಲ್ಲಿ ಇದೆ. 100 P(0) ಇದರ ಬೆಲೆ ಕೂಡ ಏನಾಗುತ್ತೆ? 1. ಈ n ನೇ ಸ್ಥಾನದಲ್ಲಿ ಯಾವುದೇ ಸಂಖ್ಯೆ ಇದ್ರೂ ಕೂಡ ಅದರ ಬೆಲೆ ಏನಾಗುತ್ತೆ? 1. ಉದಾಹರಣೆಗೆ 4 P(0) ಕೂಡ 1. 500 P(0) 1. 1000
ಪಿ 0 ಇಸ್ ಈಕ್ವಲ್ ಟು 1. ಇಲ್ಲಿ ಎನ್ ಪ್ಲೇಸ್ ಅಲ್ಲಿ ಯಾವುದೇ ಸಂಖ್ಯೆ ಇದ್ರೂ ಕೂಡ ಅದರ ಬೆಲೆ 1 ಆಗುತ್ತೆ. 6ನೇ ಪ್ರಶ್ನೆ, 12 ಸೆಂಟಿಮೀಟರ್ ಬಾಹುವಿನ ಚೌಕದ ಕರ್ಣದ ಉದ್ದವೆಷ್ಟು? ನೋಡ್ರಿ, ಒಂದು ಚೌಕದ ನಾಲ್ಕು ಬಾಹುಗಳು ಸಮನಾಗಿರ್ತವೆ. ಹಾಗಾದ್ರೆ 12 ಸೆಂಟಿಮೀಟರ್ ಬಾಹುವಿನ ಚೌಕದ ಕರ್ಣದ ಉದ್ದ ಕೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ಎಲ್ಲಾ ಬಾಹುಗಳು 12 ಸೆಂಟಿಮೀಟರ್ ಆಗಿರ್ತವೆ. ಎಸಿ ಮತ್ತು ಡಿಬಿ ಕರ್ಣಗಳು, ಈ ಕರ್ಣಗಳ ಉದ್ದವನ್ನು ನಾವಿಲ್ಲಿ ಕಂಡು ಹಿಡಿಬೇಕು. ಹಾಗಾದ್ರೆ ಕರ್ಣಗಳ ಉದ್ದವನ್ನ ಕಂಡು ಹಿಡಿಯುವಂತ ಸೂತ್ರ ಏನು? a√2. ಹಾಗಾದ್ರೆ ಇಲ್ಲಿ ಎ ಅಂದ್ರೆ ಬಾಹುವಿನ ಅಳತೆ 12 ಸೆಂಟಿಮೀಟರ್. ಹಾಗಾದ್ರೆ 12√2 ಇದು ಕರ್ಣದ ಉದ್ದ. ನೆಕ್ಸ್ಟ್ 7ನೇ ಪ್ರಶ್ನೆ, ಎರಡು ಸಂಖ್ಯೆಗಳ ಗುಣಲಬ್ಧ 18,144 ಮತ್ತು ಅದರ ಮಹಸ 6. ಹಾಗಾದರೆ ಅವುಗಳ ಲಸಅವೆಷ್ಟು? ನೋಡ್ರಿ, ಈ ತರಹದ ಲೆಕ್ಕಗಳನ್ನ ಬಿಡಿಸೋಕೆ ಒಂದು ಫಾರ್ಮುಲಾ ಇದೆ ನೋಡ್ರಿ. ಎರಡು ಸಂಖ್ಯೆಗಳ ಗುಣಲಬ್ಧ a ಇಂಟು ಬಿ ಈಸ್ ಈಕ್ವಲ್ ಟು ಯಾವುದಕ್ಕೆ ಸಮ? ಆ ಸಂಖ್ಯೆಗಳ ಮಹಸ ಮತ್ತು ಲಸಅಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತದೆ. ಎರಡು ಸಂಖ್ಯೆಗಳ ಗುಣಲಬ್ಧ ಆ ಸಂಖ್ಯೆಗಳ ಮಹಸ ಮತ್ತು ಲಸಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತೆ. ಹಾಗಾದ್ರೆ ಇಲ್ಲಿ ಎರಡು ಸಂಖ್ಯೆಗಳ ಗುಣಲಬ್ಧ a ಇಂಟು ಬಿ ಅಂದ್ರೆ 18,144 ಇಸ್ ಈಕ್ವಲ್ ಟು ಮಹಸ ಎಷ್ಟು ಕೊಟ್ಟಿದ್ದಾರೆ? 6. ಲಸಅ ನಮಗೆ ಕೊಟ್ಟಿಲ್ಲ. ಲಸಅವನ್ನ ನಾವಿಲ್ಲಿ ಕಂಡು ಹಿಡಿಬೇಕು. ಹಾಗಾದ್ರೆ ನೋಡ್ರಿ, ನಮ್ಗೆ ಇಲ್ಲಿ ಏನ್ ಬೇಕು? ಲಸಅ ಬೇಕು. ಹಾಗಾದ್ರೆ ಲಸಅವನ್ನು ಇಲ್ಲಿ ಇಟ್ಕೊಂಡು ಈ 6 ಈ ಕಡೆ ಕಳಿಸಿದ್ರೆ ಏನಾಗುತ್ತೆ? /6 ಆಗುತ್ತೆ ಇಸ್ ಈಕ್ವಲ್ ಟು ಲಸಅ. ನೋಡ್ರಿ, ಈ 6 6 1 6 3 18. ನೆಕ್ಸ್ಟ್ 6 2 12, 2 ಉಳಿತು. 6 4 24. ಲಸಅ ಇಸ್ ಈಕ್ವಲ್ ಟು 3024. ಇದು ಲಸಅ. ಓಕೆ, 8ನೇ ಪ್ರಶ್ನೆ, ಕರ್ಣವು 10 ಮಾನಗಳು ಆಗಿರುವ ಚೌಕದ ಪರಿಧಿ ಎಷ್ಟು? ನೋಡ್ರಿ, ಒಂದು ಚೌಕದಲ್ಲಿನ ಕರ್ಣದ ಅಳತೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಎಷ್ಟು? 10 ಯೂನಿಟ್ಸ್, 10 ಮಾನಗಳು. ಹಾಗಾದ್ರೆ ಆ ಚೌಕದ ಪರಿಧಿಯನ್ನು ನಾವಿಲ್ಲಿ ಕಂಡು ಹಿಡಿಬೇಕು. ಪೆರಿಮೀಟರ್ ಅನ್ನು ನಾವಿಲ್ಲಿ ಕಂಡು ಹಿಡಿಬೇಕು. ಒಂದು ಚೌಕದ ಕರ್ಣದ ಉದ್ದ 10 ಯೂನಿಟ್ಸ್. ಹಾಗಾದ್ರೆ ನಾವಿಲ್ಲಿ ಚೌಕದ ಪರಿಧಿಯನ್ನ ಕಂಡು ಹಿಡಿಬೇಕು. ಹಾಗಾದ್ರೆ ಚೌಕದ ಪರಿಧಿಯನ್ನ ಕಂಡುಹಿಡಿಯುವಂತ ಸೂತ್ರ ಪೆರಿಮೀಟರ್ ಇಸ್ ಈಕ್ವಲ್ ಟು 4 ಇಂಟು a. ಅದು ನಾವಿಲ್ಲಿ ಪೆರಿಮೀಟರ್ ಅನ್ನ ಇವಾಗ ಕಂಡು ಹಿಡಿಬೇಕು. ಹಾಗಾದ್ರೆ ಅವ್ರು ಏನ್ ಕೊಟ್ಟಿದ್ದಾರೆ? ಕರ್ಣದ ಉದ್ದವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಕರ್ಣದ ಉದ್ದವನ್ನ ಕಂಡು ಹಿಡಿಯುವಂತ ಸೂತ್ರ ಏನು? a ಇಂಟು √2. ಹೌದಾ? ಹಾಗಾದ್ರೆ ಅವ್ರು ಕೊಟ್ಟಿರೋದ್ರಲ್ಲಿ ಕರ್ಣದ ಉದ್ದವನ್ನ ಕೊಟ್ಟಿದ್ರೆ ಕರ್ಣದ ಉದ್ದ 10 ಈಸ್ ಈಕ್ವಲ್ ಟು a ಇಂಟು √2. ಹಾಗಾಗಿ ನೋಡ್ರಿ, ಇಲ್ಲಿ ನಮ್ಗೆ a ಬೇಕು. ಹಾಗಾದ್ರೆ ಈ a ನಲ್ಲಿ ಇಟ್ಕೊಂಡು √2 ಅನ್ನ ಈ ಕಡೆ ಕಳಿಸಿದ್ರೆ 10/√2 ಈಸ್ ಈಕ್ವಲ್ ಟು ನಮ್ಗ a ಸಿಕ್ತಿ. ಹೌದಾ? ಇಲ್ಲಿ a ಸಿಕ್ತಿ. ಈ a ನಾವಿಲ್ಲಿ
ಈ ಒಂದು ಇಕ್ವೇಶನ್ ಅಲ್ಲಿ ಹಾಕಿದ್ರೆ p ಈಸ್ ಈಕ್ವಲ್ ಟು 4a ಈಸ್ ಈಕ್ವಲ್ ಟು 4 ಇಂಟು 10 ಡಿವೈಡ್ ಬೈ ರೂಟ್ 2. ನೋಡ್ರಿ 4 ಇಂಟು 10 40 ಡಿವೈಡೆಡ್ ಬೈ ರೂಟ್ 2. ಈ 40 ನಾವು 20 ಇಂಟು 2 ಅಂತ ಬರೀಬೋದಾ? ನೋಡ್ರಿ 2 ಇಂಟು 20 ಡಿವೈಡೆಡ್ ಬೈ ರೂಟ್ 2 ಬರೀಬೋದಾ? 2 ಇಂಟು 20. ನೆಕ್ಸ್ಟ್ ನೋಡ್ರಿ ಈ 2 ನಾವು ರೂಟ್ 2 ಅಂತ ಬರೀಬಹುದು. ನೋಡ್ರಿ ರೂಟ್ 2 ಇಂಟು ರೂಟ್ 2 ರೂಟ್ 2 ಇಂಟು ರೂಟ್ 2 ಆಗುತ್ತೆ ಇಂಟು 20 ಡಿವೈಡೆಡ್ ಬೈ 2. ಹಾಗಾದ್ರೆ ಈ ರೂಟ್ 2 ಗೆಟ್ ಕ್ಯಾನ್ಸಲ್. ಹಾಗಾದ್ರೆ ನಮ್ಗೆ ಇಲ್ಲಿ ಏನು ಉಳಿತು? 20 ರೂಟ್ 2. ಇದು ಚೌಕದ ಪರಿಧಿ. ನೋಡ್ರಿ ಇದು ಮೊದಲು ನೋಡ್ರಿ ಕರ್ಣವು 10 ಮಾನಗಳು ಆಗಿರುವ ಚೌಕದ ಪರಿಧಿ ಎಷ್ಟು ಅಂತ ಕೇಳಿದ್ದಾರೆ. ಹಾಗಾದ್ರೆ ನಮಗೆ ಬೇಕಾಗಿರೋದು ಪರಿಧಿ, ಚೌಕದ ಪರಿಧಿ ಕಂಡುಹಿಡಿಯೋ ಸೂತ್ರ 4 ಇಂಟು a. ಹಾಗಾಗಿ ಕರ್ಣದ ಉದ್ದ ಕೊಟ್ಟಿದ್ದಾರೆ, ಕರ್ಣದ ಉದ್ದ ಇಸ್ ಈಕ್ವಲ್ ಟು a ಇಂಟು ರೂಟ್ 2. ನೆಕ್ಸ್ಟ್ ನೋಡ್ರಿ ಕರ್ಣದ ಉದ್ದ ಎಷ್ಟು ಕೊಟ್ಟಿದ್ದಾರೆ? 10 ಮಾನಗಳು ಇಸ್ ಈಕ್ವಲ್ ಟು a ರೂಟ್ 2. ನೆಕ್ಸ್ಟ್ ನಮ್ಗೆ ಇಲ್ಲಿ ಈ a ಬೇಕು, ಹಾಗಾಗಿ ಈ ರೂಟ್ 2 ಅನ್ನ ಈ ಕಡೆ ಕಳಿಸಿದ್ರೆ 10 ಡಿವೈಡ್ ಬೈ ರೂಟ್ 2 ಆಗುತ್ತೆ. ಹಾಗಾದ್ರೆ ಈ a ಬೆಲೆಯನ್ನ ಈ ಇಕ್ವೇಶನ್ ಅಲ್ಲಿ ಹಾಕಿದಾಗ 4 ಇಂಟು 10 ಡಿವೈಡೆಡ್ ಬೈ ರೂಟ್ 2 ಆಗುತ್ತಾ. 4 ಇಂಟು 10 40 ಡಿವೈಡೆಡ್ ಬೈ ರೂಟ್ 2. ನೆಕ್ಸ್ಟ್ ಈ 40 ನಾವು 2 ಇಂಟು 20 ಅಂತ ಬರೀಬಹುದು. 2 ಇಂಟು 20 ಡಿವೈಡೆಡ್ ಬೈ ರೂಟ್ 2. ನೆಕ್ಸ್ಟ್ ಈ 2 ರೂಟ್ 2 ಇಂಟು ರೂಟ್ 2 ಅಂತ ಬರೀಬಹುದು. ಯಾಕಪ್ಪ ಅಂತಂದ್ರೆ ನೋಡ್ರಿ ರೂಟ್ 2 ಇಂಟು ರೂಟ್ 2 ಹೋಲ್ ಸ್ಕ್ವೇರ್ ಆಗುತ್ತಾ. ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ನಮ್ಗೆ ಮತ್ತು ಈ 2 ಬರುತ್ತೆ. ಹಾಗಾಗಿ ನಾವು ಇದನ್ನ 2 ರೂಟ್ 2 ಇಂಟು ರೂಟ್ 2 ಅಂತ ಬರೀಬಹುದು. ನೆಕ್ಸ್ಟ್ ಈ ರೂಟ್ 2 ಮತ್ತೆ ರೂಟ್ 2 ಕ್ಯಾನ್ಸಲ್ ಮಾಡಿ ಉಳಿದಿದ್ದೇ ನಮಗೆ 20 ಇಂಟು ರೂಟ್ 2. ಇದು ಸರಿಯಾದಂತ ಉತ್ತರ. 9ನೇ ಪ್ರಶ್ನೆ, x ಪ್ಲಸ್ 1/x ಇಸ್ ಈಕ್ವಲ್ ಟು 6 ಆದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1/x² ನ ಬೆಲೆ ಎಷ್ಟು? ನೋಡ್ರಿ x ಪ್ಲಸ್ 1/x ಇಸ್ ಈಕ್ವಲ್ ಟು 6 ಆದರೆ x² ಪ್ಲಸ್ 1/x² ನ ಬೆಲೆ ಎಷ್ಟು ಅಂತ ಕೇಳಿದ್ರೆ ನೋಡ್ರಿ ಸಿಂಪಲ್ ಆಗಿದೆ. x ಪ್ಲಸ್ 1/x ಇಸ್ ಈಕ್ವಲ್ ಟು 6. ಇವಾಗ ಏನ್ ಮಾಡೋಕ್ ನಾವಿಲ್ಲಿ ನಮಗೆ ಬೇಕಾಗಿರೋದು ಈ ಬೆಲೆ. ಹಾಗಾಗಿ ನೋಡ್ರಿ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್, ಎರಡು ಕಡೆ ವರ್ಗ ಮಾಡಲಾಗಿ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದಾಗ ಏನಾಗುತ್ತದೆ? x ಪ್ಲಸ್ 1/x ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 6 ಸ್ಕ್ವೇರ್. ಹೌದಾ? ಹಾಗಾದ್ರೆ ನೋಡ್ರಿ x ಪ್ಲಸ್ 1/x ಹೋಲ್ ಸ್ಕ್ವೇರ್ ಇದು ಯಾವ ರೂಪದಲ್ಲಿ ಐತಿ? a ಪ್ಲಸ್ b ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2ab. ನೋಡ್ರಿ ಇದು a, ಇದು a, ಇದು b, a ಪ್ಲಸ್ b ಹೋಲ್ ಸ್ಕ್ವೇರ್ ರೂಪದಲ್ಲಿ ಐತಿ. ಹಾಗಾಗಿ ಇದನ್ನ ನಾವಿಲ್ಲಿ ಈ ರೂಪದಲ್ಲಿ ಈಗ ಬರ್ಕೋಬೇಕು. ನೋಡ್ರಿ x ಸ್ಕ್ವೇರ್ ಪ್ಲಸ್ 1/x ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು x ಇಂಟು 1/x ಈಸ್ ಈಕ್ವಲ್ ಟು ಈ 6 ಸ್ಕ್ವೇರ್ ಅಂದ್ರೆ ಎಷ್ಟು? 36. ಓಕೆ. ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಈ 1/x², ಈ ಸ್ಕ್ವೇರ್ ಅನ್ನೋದು ಈ 1ಕ್ಕೆ ಸಂಬಂಧಪಡುತ್ತಾ, ಈ ಎಕ್ಸ್ಗೆ ಸಂಬಂಧಪಡುತ್ತೆ. ಹಾಗಾಗಿ 1 ಸ್ಕ್ವೇರ್ ಅಂದ್ರೆ 1 ಡಿವೈಡೆಡ್ ಬೈ x² ಪ್ಲಸ್ ನೋಡ್ರಿ ಈ ಎಕ್ಸ್ ಕ್ಯಾನ್ಸಲ್. ಹಾಗಾಗಿ ಇಲ್ಲಿ ಏನು ಉಳಿತೈತೆ ನಮ್ಗೆ 2 ಅಷ್ಟೇ ಉಳಿತೈತಿ ಈಸ್ ಈಕ್ವಲ್ ಟು 36. ಓಕೆ. ನೋಡ್ರಿ ಇಲ್ಲಿ ನಮ್ಗೆ ಬೇಕಾಗಿರೋದೇನು? x ಪ್ಲಸ್ 1/x², x² ಪ್ಲಸ್ 1/x², x² ಪ್ಲಸ್ 1/x². ಹೌದಾ? ಇಲ್ಲಿ ಈ 2 ಐತಿ, ಈ 2 ಈ ಕಡೆ ಕಳಿಸಿದಾಗ ಏನಾಗುತ್ತಾ? x² ಪ್ಲಸ್ 1/x², ಈ 2 ಈಸ್ ಈಕ್ವಲ್ ಟು ಆ ಕಡೆ ಕಳಿಸಿದ್ರೆ 36 ಮೈನಸ್ 2 ಆಗುತ್ತಾ. x² ಪ್ಲಸ್ 1/x² ಈಸ್ ಈಕ್ವಲ್ ಟು 36 ಮೈನಸ್ 2 ಅಂದ್ರೆ 34. ನಾವು ಬೇಕಾಗಿರೋದು ಆನ್ಸರ್ ಇದೆ. ಹೌದಾ? ನೋಡ್ರಿ ತುಂಬಾ ಸಿಂಪಲ್ ಐತಿ. ಈ ಕೊಟ್ಟಿರೋದನ್ನ
ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿ a+b² ರೂಪದಲ್ಲಿ ಬರ್ಕೊಂಡಾಗ ನಮಗೆ ಸಿಂಪ್ಲಿಫೈ ಮಾಡಿದಾಗ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ 10ನೇ ಪ್ರಶ್ನೆ, x ನ ಶೇಕಡ 15 ಎಂಬುದು y ನ ಶೇಕಡ 20ಕ್ಕೆ ಸಮವಾದರೆ x ಅನುಪಾತ y ಎಂಬುದು. ನೋಡ್ರಿ, x ನ ಶೇಕಡ 15 y ನ ಶೇಕಡ 20ಕ್ಕೆ ಸಮವಾದರೆ x ಅನುಪಾತ y ನ ಬೆಲೆ ಏನು? ನೋಡ್ರಿ, ಇದನ್ನ ಯಾವ ತರ ಬರ್ಕೊಳ್ಳೋದು? x ನ ಶೇಕಡ 15 ಸಮ y ನ ಶೇಕಡ 20ಕ್ಕೆ ಸಮವಾದರೆ x ನ 15 ಎಂಬುದು y ನ 20ಕ್ಕೆ ಸಮ. ಹಾಗಾದ್ರೆ ನೋಡ್ರಿ, x 15%, y 20%. ನಮಗೇನ್ ಬೇಕಿಲ್ಲಿ? x ಅನುಪಾತ y. ಹಾಗಾದ್ರೆ ಈ y ನ ಈಜಿಕ್ವಲ್ಟಿಂದ ಈ ಕಡೆ ತಂದಾಗ x ಡಿವೈಡೆಡ್ ಬೈ y ಈಸ್ ಈಕ್ವಲ್ ಟು 15ನ್ನ ಈಜಿಕ್ವಲ್ಟಿಂದ ಈ ಕಡೆ ತಂದಾಗ 20% ಡಿವೈಡೆಡ್ ಬೈ 15%. ಈ ಎರಡು ಸಂಖ್ಯೆಗಳು ಒಂದೇ ಮಗ್ಗೆಯಲ್ಲಿ ಹೋಗ್ಬೇಕು. ಯಾವ ಮಗ್ಗೆಯಲ್ಲಿ ಹೋಗ್ತಾವು? 5 3 5 4. x ಡಿವೈಡೆಡ್ ಬೈ y ಈಸ್ ಈಕ್ವಲ್ ಟು 4/3. x ಅನುಪಾತ y ಈಸ್ ಈಕ್ವಲ್ ಟು 4/3. ಇದು ಸರಿಯಾದಂತ ಉತ್ತರ.